ಈಚೆಗೆ ಒಂದು ಯೂನಿವರ್ಸಿಟಿಯ ಪಠ್ಯದ ಬಗ್ಗೆ ಕಾಂಟ್ರವರ್ಸಿ ಆಯಿತು. ಭಾರತಾಂಬೆ ಅನ್ನೋದು ಕೇವಲ ಹಿಂದೂಗಳಿಗೆ ಮಾತ್ರ ಸೀಮಿತವಾಗಿರೋ ಕಲ್ಪನೆ. ಆ ಭಾರತಾಂಬೆಯ ಫೋಟೋ ನೋಡಿದ್ರೆ ಬೇರೆ ಧರ್ಮದವ್ರು ಕನೆಕ್ಟ್ ಆಗಲ್ಲ ಅಂದ್ರೆ ಶಾಲಾ ಮಕ್ಕಳಿಗೆ, ನಾನು ಯುವಕರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೆ, ಡಿಗ್ರಿ ಮಕ್ಕಳಿಗೆ ಇಂಥದ್ನೆಲ್ಲ ಪಠ್ಯ ರೂಪದಲ್ಲಿ ಕಲಿಸ್ಬಿಟ್ರೆ ಅದನ್ನೇ ಇಲ್ಲಿ ಸರಿಯಾದ ಮಾರ್ಗದಲ್ಲಿ ಚಿಂತಕರು. ನಾನು ಹಲವಾರು ಶಾಲೆಗಳಿಗೆ ಮುಖ್ಯ ಅತಿಥಿಯಾಗಿ ಹೋಗಿದ್ದೇನೆ. ಉದಾಹರಣೆಗೆ ಒಂದು ಶಾಲೆ ಹೇಳ್ತೇನೆ. ನಾನು ಕಾರ್ಕಳ ಜ್ಞಾನಸುಧಾ ಅನ್ನೋ ಒಂದು ಕಾಲೇಜು ಮತ್ತು ಶಾಲೆ ಇದೆ. ಆ ಶಾಲೆಯಲ್ಲಿ ಏನು ಹೇಳ್ಕೊಡ್ತಾರೆ ಮಕ್ಕಳಿಗೆ ಅಂದರೆ ಮೌಲ್ಯಸುಧಗಳನ್ನು ಹೇಳ್ಕೊಡ್ತಾರೆ. ಅಂದರೆ ನಮ್ಮ ದೇಶದ ಬಗ್ಗೆ ಅಭಿಮಾನ ಮಕ್ಕಳಿಂದ ಶುರು ಆಗಬೇಕು. 1ನೇ ಕ್ಲಾಸ್ ಮಕ್ಕಳಿಂದನೂ ನಮ್ಮ ದೇಶ ಬಗ್ಗೆ ಅಭಿಮಾನ ಬರಬೇಕು ಅಂತ ಹೇಳಿ ಮೌಲ್ಯಸುಧಗಳನ್ನ ಪ್ರತಿ ವಾರ ಮಕ್ಕಳಿಗೆ ಸಪ್ರೇಟ್ ಸೆಷನ್ ಮಾಡ್ತಾರೆ. ಇವೆಲ್ಲ ನಂಗೆ ಗೊತ್ತಿಲ್ಲ. ನಾನು ಅಲ್ಲಿ ಹೋಗಿ ಚೀಫ್ ಗೆಸ್ಟ್ ಆಗಿ ಹೋದಾಗಲೇ ನನಗೆ ಅಲ್ಲಿ ನೋಡ್ತಕ್ಕಂಥದ್ದು ನೀವು ಹೇಗೆ ಹೇಳ್ಕೊಡ್ತೀರಂತ ನಾನು ಅವ್ರಿಗೆ ಕ್ವಶನ್ ಮಾಡಿದೆ. ದಿನೇಶ್ ಅವ್ರ ಪ್ರಿನ್ಸಿಪಲ್ ಇದ್ರು. ಕ್ವಶನ್ ಮಾಡಿದಾಗ ಅವ್ರು ಒಂದೇ ಮಾತು ಹೇಳಿದ್ರು, ಸರ್ ದೇಶ ಪ್ರೇಮ ಅನ್ನೋದು ಮಕ್ಕಳಿಂದ ಶುರು ಆಗಬೇಕು. ನೀವು ಡಿಗ್ರಿಗೆ ಹೋಗೋದು ಆ ಸಂದರ್ಭದಲ್ಲಿ ನಮಗೆ ಬೇಸಿಕ್ಕೇ ಸಿಕ್ಕಿಲ್ಲ ಅಂತಂದರೆ ಆ ಮಕ್ಕಳು ಏನು ಮಾಡ್ತಾರೆ? ನಿಜ ವ್ಯಸನರಾಗ್ತಾರೆ. ನಿಜ. ಯಾವುದು ಅಟ್ರಾಕ್ಷನ್ ಆಗುತ್ತೆ ಅದಕ್ಕೆ ವ್ಯಸನರಾಗ್ತಾರೆ. ಅವಾಗ ದೇಶ ಪ್ರೇಮ ಬರೋದಿಲ್ಲ. ಅವ್ರು ಇದರಲ್ಲಿ ದೇಶ ಪ್ರೇಮ ಬರೋದಿಲ್ಲ. ನಿಂದೇನು ಬಿಡು ಮಾರಾಯ ಅನ್ನೋ ಲೆಕ್ಕಾಚಾರದಲ್ಲಿ ಬರ್ತಾರೆ. ನಾನು ಉದಾಹರಣೆಗೆ ಈ ಕಾಲೇಜ್ ಪರ್ಟಿಕ್ಯುಲರ್ಗೆ ಯಾಕೆ ಕೊಟ್ಟೆ ಅಂದರೆ ಅಲ್ಲಿ ಸಾವಿರಾರು ಮಕ್ಕಳು, 5,000 ಚಿಲ್ಲರೆ ಮಕ್ಕಳಿದ್ದಾರೆ ನನಗೆ ಗೊತ್ತಿರೋ ಹಾಗೆ. ಆ ಮಕ್ಕಳಿಗೆ ಪ್ರತಿ ವಾರ ಮೌಲ್ಯಸುಧಗಳನ್ನು ಹೇಳ್ಕೊಡ್ತಾರೆ. ಪ್ರತಿಯೊಬ್ಬ ವಿದ್ವಾಂಸರು ಬಂದು ನಮ್ಮ ದೇಶದ ಬಗ್ಗೆ, ದೇಶ ಪ್ರೇಮದ ಬಗ್ಗೆ, ನಿಮ್ಮ ಮಕ್ಕಳಿಗೆ ಏನು ಬರಬೇಕು ಭಾವನೆಗಳು ಅನ್ನೋದನ್ನು ಹೇಳ್ಕೊಡ್ತಾರೆ. ಅವತ್ತು ನಾನು ನೋಡಿದಾಗ ಮಕ್ಕಳೆಲ್ಲ ನನ್ನ ಇದನ್ನು ಕೇಳ್ಬಿಟ್ಟು ತುಂಬ ಹತ್ಬಿಟ್ರು. ನಾನು ಈ ಮಕ್ಕಳು, ಈ ಬೇಸಿಕ್ ತಗೊಂಡಿರೋ ಮಕ್ಕಳು ದೇಶದಲ್ಲಿ ಎಲ್ಲೋದ್ರೂ ಜೀವಿಸ್ತಾರೆ ಅನ್ನೋದೊಂದು ಸಮಾನರಾಗಿರ್ತಾರೆ, ಎಲ್ಲರಿಗೂ ಗೌರವ ಕೊಡ್ತಾರೆ. ಕಾಲೇಜಲ್ಲಿ ಇಂಥದ್ದೊಂದು ಸಣ್ಣ ಪ್ರಯತ್ನನಾದ್ರೂ ಆಗಬೇಕು ಅಂತ. ನಮಸ್ತೆ, ನನ್ನ ಹೆಸರು ಚೆನ್ನಾರೆಡ್ಡಿ ಅಂತೇಳಿ. ನಾನು ರಾಯಚೂರಿನಿಂದ ಬಂದಿದ್ದೀನಿ. ನಾನು ಭಾರತ ಸೈನ್ಯಕ್ಕೆ 1983ರಲ್ಲಿ MSc ಮಡ್ರಾಸ್ ಇಂಜಿನಿಯರಿಂಗ್ ಗುಪ್ಪೆಟ್ ಸೆಂಟರ್ ಬೆಂಗಳೂರಲ್ಲಿ ನಾನು ಟ್ರೈನಿಂಗ್ ಸೆಂಟ್ರಿಗೆ ಬಂದೆ. ಆನಂತರ 1999ರಲ್ಲಿ ನಾನು 16 ವರ್ಷ ಸಂಪೂರ್ಣ ಸರ್ವಿಸ್ ಮುಗಿದು ನಾನು 16 ವರ್ಷ ಮಾಜಿ ಸೈನಿಕನಾಗಿ, ಆನಂತರ 5 ವರ್ಷ ನಾನು ಅಟ್ಟಿ ಗೋಲ್ಡ್ ಮೆನ್ಸ್ನಲ್ಲಿ ಮತ್ತೆ ಪುನಃ ರೀಎಂಪ್ಲಾಯ್ ಆಗಿ, ಆನಂತರ 2010ರ ಮೊದಲನೆಯ ಬ್ಯಾಚ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಮೊದಲನೇ ಬ್ಯಾಚ್ನಲ್ಲಿ ನಾನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ನಾನು ನಿಯುಕ್ತಿಯಾಗಿ ಮೊನ್ನೆ 2024 ಜುಲೈ 31ರಂದು ನಾನು ವಯೋನಿವೃತ್ತಿಯನ್ನು ಆಗಿದ್ದೇನೆ ಮ್ಯಾಮ್. ಈಗ ನನ್ನ ಆ ಒಂದು 16 ವರ್ಷದಲ್ಲಿ ಯಾವುದೇ ಒಂದು ಈ ಒಂದು ಯುದ್ಧ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಆ ಒಂದು ಸನ್ನಿವೇಶದಲ್ಲಿ ಯಾವುದೋ ಇದು ಆಗಿರಲಿಲ್ಲ. ಬಟ್ ನಮ್ಮ ಒಂದು ಇದರಲ್ಲಿ ಆಗಿರ್ತಕ್ಕಂಥ ನಾನು 7 ಇಂಜಿನಿಯರ್ ರೆಜಿಮೆಂಟ್ನಲ್ಲಿ ಇರ್ತಕ್ಕಂಥ ಟೈಮ್ನಲ್ಲಿ 1991ರಲ್ಲಿ ಒಂದು ಕಿಲಾರಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಇಡೀ ಎಂಟೈರ್ ಆ ಒಂದು ಊರೇ ಒಂದು ಭೂಕಂಪದಲ್ಲಿ ಇದಾಯಿತು. ಆ ಒಂದು ಇದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿ ಸುಮಾರು 1.5 ತಿಂಗಳಲ್ಲಿದ್ದು ಆ ಒಂದು ಜನನನ್ನು ಪೂರ ಆ ಒಂದು ಊರನ್ನೇ ಶಿಫ್ಟ್ ಮಾಡಿ ನೆಕ್ಸ್ಟ್ ಅವರಿಗೆಲ್ಲ ಒಂದು ಬದುಕೋದಕ್ಕೆ ಒಂದು ಇದು ಕಟ್ಟಿ ಅಂತ ನಮ್ಮ ಇದಕ್ಕೆ ಬಂದ್ವಿ. ನಿಜ ಸರ್. ನೋಡಿ, ಸಂತೋಷ ಆಗೋದು ಅದಕ್ಕೇನೆ. ಏನೇ ವ್ಯತ್ಯಾಸಗಳಿದ್ರು, ಏನೇ ಮನಸ್ತಾಪಗಳಿದ್ರು, ದೇಶ ಅಂತ ಬಂದಾಗ ಈ ದೇಶಕ್ಕೋಸ್ಕರ ಈಗಲೂ ಕೂಡ ನನ್ನ ಕೈಲಾದ ಸೇವೆ ಮಾಡೋಣ ಅನ್ನೋರು ಅನೇಕರಿದ್ದಾರೆ ಅಂತ ನೀವೊಂದಿಬ್ರದ್ದು ಉದಾಹರಣೆ ಕೊಡ್ತಿದ್ರಿ. ಬಹುಶಃ ಈ ದೇಶ ಚಂದ, ಈ ದೇಶದ ಜನ ಚಂದ, ಇಲ್ಲಿನ ಪ್ರತಿಯೊಂದು ಕಣಕಣವು ಚಂದ ಅನ್ನೋ ಮನಸ್ಥಿತಿ ನಮ್ಮ ಸೈನಿಕರಲ್ಲಿ ಯಥೇಚ್ಛವಾಗಿರೋ ಕಾರಣಕ್ಕೇನೆ ಭಾರತದ ನಿವಾಸಿಗಳು ಇಷ್ಟು ನೆಮ್ಮದಿಯಾಗಿ ಕಾಲ ಕಳೀಲಿಕ್ಕೆ ಸಾಧ್ಯನಾ ಅಂತೇಳಿ. ಸೈನಿಕರಿಗೇನೋ ಟ್ರೈನಿಂಗ್ ಕೊಡ್ತಾರೆ, ದೇಶಕ್ಕೋಸ್ಕರ ಎಲ್ಲವನ್ನ ತ್ಯಾಗ ಮಾಡೋ ಮನಸ್ಥಿತಿಗೆ ಅವರನ್ನ ಕರ್ಕೊಂಡು ಹೋಗ್ಲಾಗುತ್ತೆ. ಆದ್ರೆ ನನಗಿರೋ ಆಶ್ಚರ್ಯ, ಸೈನಿಕರ ಮನೆಯವ್ರು ಇರ್ತಾರಲ್ಲ, ಕುಟುಂಬಸ್ಥರು, ಅವ್ರಿಗೆ ಯಾರು ಟ್ರೈನಿಂಗ್ ಕೊಟ್ಟಿರೋಲ್ಲ. ಅಂದ್ರೆ ನಿಮ್ಮ ಮನೆಯ ಸದಸ್ಯ, ನಿಮ್ಮ ಮಗನೋ, ಗಂಡನೋ, ತಮ್ಮನೋ, ಅಣ್ಣನೋ ಅಲ್ಲಿ ದೇಶ ಕಾಯ್ತಿದ್ದಾರೆ, ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡ್ಲಿಕ್ಕೂ ಕೂಡ ಅವ್ರು ಸಿದ್ಧರಿದ್ದಾರೆ. ನೀವು ಇದಕ್ಕೆ ರೆಡಿ ಆಗಿರ್ಬೇಕು ಅಂತ ಹೇಳಿ ಅವ್ರಿಗೆ ಯಾರು ಧೈರ್ಯ ತುಂಬವ್ರು ಇರೋಲ್ಲ, ಟ್ರೈನಿಂಗ್ ಇರಲ್ಲ. ಅಂಥ ಕುಟುಂಬ ಸದಸ್ಯರು, ಅದರಲ್ಲೂ ಹೆಣ್ಮಕ್ಳು ಕೂಡ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಒಂದಿಬ್ರನ್ನ ಮಾತನಾಡಿಸೋ ಪ್ರಯತ್ನ ಕೂಡ ಮಾಡ್ತೀನಿ. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ನಾನು ಛಾಯಾ ಲಲಿತೇಶ್ ಅಂತ, ನನ್ನ ಪತಿಯವರು ಲಲಿತೇಶ್ ಅಂತ. ಫಸ್ಟ್ಲಿ ನಾನು ಇವತ್ತು ನನ್ನ ಹಸ್ಬೆಂಡ್ಗೆ ನಾನು ಕೋಟಿ ನಮನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ವೇದಿಕೆ ಸಿಕ್ಕಿದೆ ಅಂದರೆ ಅದು ನನ್ನ ಪತಿಯವರಿಂದನೇ. ಅವರಿಗೆ ನಾನು ಕೋಟಿ ಥ್ಯಾಂಕ್ಸ್. ಅವರು 24 ವರ್ಷ EME ಕೋರ್ನಲ್ಲಿ ಸೇವೆ ಸಲ್ಲಿಸಿದರು. ದೆನ್ ಅವ್ರನ್ನ 2001ನಲ್ಲಿ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಗುತ್ತೆ. ಅವಾಗ ಪೋಖ್ರಾನಲ್ಲಿ ಅವರು ಬಾರ್ಡ್ರಲ್ಲಿ ಇದ್ರು. ನಾನು ಅವಾಗ 7 ತಿಂಗಳು ಗರ್ಭಿಣಿ. ನಾನು ಎಂಥ ಒಂದು ಸಿಚುವೇಶನ್ ಅಂದರೆ, ಅಲ್ಲಿ ಯುದ್ಧದಲ್ಲಿದ್ದಾರೆ. ಆ ಒಂದು ನಾನು ಇಲ್ಲಿ ಬ್ಯಾಂಗ್ಳೂರ್ಲಿದ್ದೆ. ಅವಾಗ ನಾನು ಅವ್ರಿಗೆ ಪ್ರತಿದಿನ ಒಂದು ಹೇಳ್ತಿದ್ದಿದ್ದು ಇಷ್ಟೇ, ನೀವು
ಏನೂ ಆಗಿಲ್ಲ, ನಿಮಗೆ ಏನು ತೊಂದರೆ ಇಲ್ಲ ಅನ್ನೋದು ಒಂದೇ ಒಂದು ಇಷ್ಟೇ, ಬರೀ ಒಂದು ಫೋನ್ ಮಾಡಿ ಒಂದು ಹಲೋ ಹೇಳಿ ಅಷ್ಟೇ ಸಾಕು, ಅಲ್ಲಿಗೆ ನನಗೆ ನನ್ನ ಗಂಡ ಕ್ಷೇಮವಾಗಿದ್ದಾರೆ ಅನ್ನೋದು ಒಂದು ಧೈರ್ಯ ನನಗೆ ಬರುತ್ತೆ ಅಂತ. ಮತ್ತು ಇವತ್ತು ನಾನು ಇಂಥ ಒಂದು ವೇದಿಕೆ ಸಿಕ್ಕಿದೆ ಅಂದರೆ ನಿಮ್ಮ ಒಂದು ರಿಪಬ್ಲಿಕ್ ಚಾನಲ್ ಅವ್ರಿಗೂ ನಾನು ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಒಂದು ಮಾತು ನಿಜವಾಗ್ಲೂ ಮನಸ್ಸಿನ ಆಳದಿಂದ ಹೇಳ್ತೀನಿ, ಸೈನಿಕರಿಗೆ ಎಷ್ಟು ಗೌರವ ಇದೆಯೋ ಅದಕ್ಕಿಂತ ಹೆಚ್ಚು ಗೌರವ ನಿಮ್ಮಂಥ ವೀರ ಮಾತೆಯರಿಗೆ. ಯಾಕಂದ್ರೆ ನನ್ನವರು ಅಂತ ಆದ್ಮೇಲೆ ನನ್ನ ಕಣ್ಮುಂದೆ ಇರ್ಲಿ ಅಂತ ಹೇಳಿ ನಾವೆಲ್ಲರೂ ಬಯಸ್ತೀವಿ. ದೇಶಕ್ಕೋಸ್ಕರ ಅವ್ರು ಎಲ್ಲೇ ಇರ್ಲಿ, ಕ್ಷೇಮವಾಗಿರ್ಲಿ, ದೇಶವನ್ನ ಸುರಕ್ಷಿತವಾಗಿರ್ಲಿ ಅಂತ ಹೇಳಿ ನೀವು ಬಯಸ್ತಿರಲ್ಲ. ದೊಡ್ಡ ನಮಸ್ಕಾರ. ಜೊತೆಗೆ ಒಂದು ಹೇಳ್ಬೇಕಂದ್ರೆ, ಒಂದು ಯೋಧರ ಪತ್ನಿ ಅಂತ ಅಂದರೆ ಅವರು ಪ್ರತಿಯೊಂದಕ್ಕೂ ಸಿದ್ಧರಾಗಿರ್ಬೇಕು, ಅವರು ಯಾವುದೇ ತ್ಯಾಗಕ್ಕೂ ಕೂಡ ಸಿದ್ಧರಾಗಿರ್ಬೇಕು. ಒಂದು ಯೋಧರ ಪತ್ನಿ ಅಂದರೆ ಅವರು ತನ್ನ ಸೌಭಾಗ್ಯವನ್ನೇ ತನ್ನ ದೇಶಕ್ಕಾಗಿ ಮುಡುಪಾಗಿಡುವಂಥ ವೀರ ನಾರಿಯರು ನಾವು. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ, ಒಂದು ತಾಯಿ ಕೊಟ್ಟ ಪ್ರಾಣನ ತಾಯ್ನಾಡಿಗೆ ಮತ್ತೆ ಆ ಪ್ರಾಣ ಅರ್ಪಿಸುವಂಥ ಜಗತ್ತಿನ ಏಕೈಕ ವ್ಯಕ್ತಿ ಅಂದರೆ ಅದು ಸೈನಿಕ ಮಾತ್ರ. ಸುಜಾತ ಅಂತ, ನಮ್ಮ ಯಜಮಾನರು ASCನಲ್ಲಿ ಕೆಲಸ ಮಾಡ್ತಾಯಿದ್ರು. ಈಗಷ್ಟೇ ಛಾಯಾ ಅವರು ಮಾತಾಡಿದ್ರು, ಪಾರ್ಲಿಮೆಂಟಲ್ಲಿ ಸ್ಫೋಟಕ ಆಯಿತು ಅಂತ. ಅದರಲ್ಲಿ 6 ಜನ ನುಸುಳಿದ್ರು ಪಾರ್ಲಿಮೆಂಟಲ್ಲಿ. ಆಗ ನಾನು ಅಂಬಾಲದಲ್ಲಿದ್ದೆ ಕ್ವಾರ್ಟರ್ಸಲ್ಲಿ. ನನ್ನ ಮಗು ಸಣ್ಣ ಮಗು, ಎಳೆ ಮಗು, ನನಗೆ ಭಾಷೆ ಗೊತ್ತಿಲ್ಲ. ಹೋಗಿ 4 ದಿವಸ ಅಷ್ಟೇ, ಕರ್ನಾಟಕದಿಂದ ಅಂಬಾಲಕ್ಕೆ ಹೋದದ್ದು 4 ದಿನ. ಎಷ್ಟು 9-9:30 ಅಷ್ಟರಲ್ಲಿ ಊಟ ಮಾಡ್ತಾಯಿದ್ವಿ. ತಕ್ಷಣಕ್ಕೆ ಯೂನಿಟಿಂದ ಮೆಸೇಜ್ ಬಂತು, ಇದು ಎಲ್ಲ ಬಾರ್ಡ್ರಿಗೆ ಹೋಗಬೇಕು ಅಂತ. ನಾವು ತಟ್ಟೆಲು ಹಾಕಿರೋ ಊಟನ ಮಾಡಿ ಆಮೇಲೆ ಹೋದ್ರೆ ಆಯಿತು. ಇಲ್ಲ, ನನಗೆ ಆರ್ಡ್ರ್ ಆಗಿದೆ, ನಾನು ಹೋಗಲೇಬೇಕು, ಈ ಊಟನ ಆಚೆ ಹಾಕ್ಬಿಡು, ನಾನಿನ್ನು ಮುಟ್ಟಕ್ಕಾಗಲ್ಲ ಅಂದ್ಬಿಟ್ಟು ತಮ್ಮ ಬಿಸ್ತರ್ನೆಲ್ಲ ರೆಡಿ ಮಾಡಿಕೊಂಡು ಒಂದೇ ಮಾತು ಹೇಳಿದ್ದು, ನೋಡು ಇವಾಗ ನಾನು ಹೋಗ್ತಾ ಇದ್ದೀನಿ, ಯಾವಾಗ ಬರ್ತೀನಿ ಏನು ಅಂತ ನನಗೆ ಗೊತ್ತಿಲ್ಲ, ಆದರೆ ನೀನು ಯಾರೇ ಅಕ್ಕಪಕ್ಕ ಬಂದಿದ್ರು ಅವ್ರನ್ನ ಕೇಳಕ್ಕೆ ಕೂಡ್ದು. ನೀವು ಬಂದಿದ್ದೀರಾ, ನಮ್ಮ ಮನೆಯವ್ರು ಎಲ್ಲಿ, ಯಾಕೆ ಬಂದಿಲ್ಲ ಅಂತ ಕೇಳಬಾರ್ದು. ನಾನು ಇಲ್ಲಿಗೆ ಬರ್ತೀನಿ ಆವಾಗಲೇ ಬಂದಿದ್ದಾರೆ ಅಂತ ನೀನು ತಿಳ್ಕೋಬೇಕು. ನಿನಗೆ ಭಾಷೆ ಗೊತ್ತಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು, ಆದ್ರೂ ನೀನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಆದರೆ ಇಲ್ಲಿರು, ಇಲ್ಲ ನೀನು ಹೊರಟ್ಬಿಡು ನೀನು ಊರಿಗೆ. ನಾನು ಒಂದೇ ಮಾತು ಹೇಳಿದ್ದು, ನೀವು ದೇವಸ ಸೇವೆ ಮಾಡೋಕ್ಕೆ ನೀವು ಹೋಗ್ತಾ ಇದ್ದೀರಾ, ನಿಮ್ಮ ಜೊತೆ ನಾನು ಒಂದು ಸೇವೆ ಮಾಡ್ತೀನಿ. ನಾನು ಯಾವತ್ತೂ ಎದುರು ಹೋಗಲ್ಲ, ನಾನು ಇಲ್ಲೇ ಇದ್ದು ಜೀವನ ಮಾಡ್ತೀನಿ ಅಂಥೇಳಿ ನನ್ನ ಸಣ್ಣ ಮಗುನ 1 ವರ್ಷ ಕ್ವಾರ್ಟರ್ಸಲ್ಲಿದ್ದೆ. ಆದರೆ ಅವ್ರ ಮುಖ ನಾನು ನೋಡಿಲ್ಲ, ನನ್ನ ಮುಖ ಅವ್ರು ನೋಡಿಲ್ಲ. ಯಾಕೆ ಫ್ಯಾಮಿಲಿಯಲ್ಲಿದ್ದಾರೆ, ಅವರೆಲ್ಲ ಬಿಟ್ಟು ಬಾರ್ಡ್ರಿಗೆ ಹೋಗಿದ್ದಾರೆ, ಭಯ ಬೀಳ್ತಾರೆ ಅಂತ. ಆದರೆ ನಾನು ಕರ್ನಾಟಕದ ಮಹಿಳೆ, ನನಗೆ ಯಾರೂ ಇಲ್ಲ, ನಾನು ಒಬ್ಬಳೇ. ನಾನು ಒಂದು ಮಗುನ ಇಟ್ಕೊಂಡು ನಾನು 1 ವರ್ಷ ನಾನು ಹಂಗೆ ಜೀವನ ಮಾಡಿದ್ದೀನಿ ನಾನು. ಆದರೆ ನಮ್ಮವರು ಅದೇ ನಿಭಾಯಿಸಿ 1 ವರ್ಷ ಆದಮೇಲೆ ಬಂದು ನಮಗೆ ಮುಖ ತೋರಿಸಿ ನಮಗೆ ಕೃತಜ್ಞತೆ ಹೇಳಿದ್ರು. ನನ್ನ ಬಿಟ್ಟು ನೀನು ಹೋಗ್ಲಿಲ್ವಲ್ಲ ಬೇಷ್ ಅಂತ ಹೇಳಿದ್ರು. ನನಗೆ ಅಷ್ಟೇ ದೊಡ್ಡ ಹೆಮ್ಮೆ ಸಿಕ್ತು ಮೇಡಮ್. ನನ್ನ ಕಡೆಯಿಂದ, ನಮ್ಮ ಇಡೀ ಚಾನೆಲ್ ಕಡೆಯಿಂದ ನಿಮಗೂ ಒಂದು ತುಂಬ ಹೃದಯದ ಧನ್ಯವಾದ ಅಮ್ಮ. ನಿಮ್ಮಂಥವ್ರು ಇರೋದಕ್ಕೇನೆ ನಮ್ಮ ಸೈನಿಕರು ಅಂದ್ರೆ ಕುಟುಂಬದ ಸಾಥ್ ಈ ಮಟ್ಟಿಗೆ ಇರೋದಕ್ಕೇನೆ ಸೈನಿಕರು ಕೂಡ ಬಹುಶಃ ಎಲ್ಲವನ್ನ ಮರೆತು ಅಲ್ಲಿ ಗಡಿಯಲ್ಲಿ ನಮ್ಮನ್ನೆಲ್ಲ ಕಾಯ್ತಿದ್ದಾರೆ. ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಬಂದಿದ್ದಕ್ಕೆ. ಮತ್ತೆ ಯಾರು ಮಾತನಾಡೋರಿದ್ರು? ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಈ ಆರ್ ಕನ್ನಡಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು PR ಶಿರೋಮಣಿ. ನಮ್ಮ ಯಜಮಾನರು KJ ಅಣ್ಣ, 190 ಫೀಲ್ಡ್ ರೆಜಿಮೆಂಟ್ ಆರ್ಟಿಲರಿ. ಅವರು ಅಂದರೆ ನನಗೆ 9 ತಿಂಗಳು ಮಗು ಕರ್ಕೊಂಡು ಇದರಲ್ಲಿ ಜಮ್ಮು ಕಾಶ್ಮೀರದಲ್ಲಿದ್ದು ಕರ್ಸ್ಕೊಂಡು ಹೋಗ್ಬೇಕಾದ್ರೆ ಅವರು ಹೊರಗಡೆಯಲ್ಲಿ ಬಂದು ನನಗೆ 1 ವರ್ಷ ಮಾತ್ರ ಕ್ವಾರ್ಟರ್ಸ್ ಸಿಕ್ತು. ಇನ್ನೆರಡನೇ ವರ್ಷದಲ್ಲಿ ನನಗೆ ವೆಸ್ಟ್ ಬೆಂಗಾಲಿಗೆ ಟ್ರಾನ್ಸ್ಫರ್ ಆಗಿದೆ, ಮಣಿ ಎಲ್ಲ ಹೋಗ್ಬಿಡೋಣ ಅಂತೇಳಿ ಹೊರಟೋದ್ಮೇಲೆ ನೆಕ್ಸ್ಟ್ ನನ್ನ 2ನೇ ಮಗುಗೆ ಪ್ರೆಗ್ನೆಂಟ್ ಆಗಿದ್ದೆ ಆ ಟೈಮಲ್ಲಿ. ಆಗಿ ಒಂದು 4-5 ತಿಂಗಳು ಮಾತ್ರ ಪಶ್ಚಿಮ ಬಂಗಾಳದಲ್ಲಿದ್ದು. ಅದಾದಮೇಲೆ ಅವರು ಮತ್ತೆ ಭೂಟಾನ್ಗೆ ಹೋದರು. ಭೂಟಾನ್ಗೆ ಹೋಗಬೇಕು, ನಾನು ಈ ಥರ ನಾನು ಪ್ರೆಗ್ನೆಂಟ್ ಆಗಿದ್ದೆ ಅವಾಗ. ಈ ಥರ ನೀವು ನನ್ನ ಬಿಟ್ಟು ಹೋಗ್ತಾ ಇದ್ದೀರಲ್ಲ, ನಾವು ಯಾವ ಥರ ಹೋಗೋದು ಅಂದರೆ, ನಾನು ಹೊರಗಡೆ ಇದ್ರೂ ನನಗೆ ಕನ್ನಡ ಮಾತ್ರ ಬರ್ತಾಯಿತ್ತು, ಹಿಂದಿ ಬರ್ತಾ ಇರಲಿಲ್ಲ. ನಾನೇನೇನೋ ಒಂದು ತರಕಾರಿ ಮತ್ತು ಏನೋ ತರಬೇಕು ಅಂತಂದರೆ ಕನ್ನಡದಲ್ಲಿ ಬರ್ಕೊಳ್ಳೋದು, ಮತ್ತು ಹಿಂದಿನಲ್ಲ ಅದನ್ನೇ ಬರ್ಕೊಳ್ಳೋದು, ಅದನ್ನು ಹೋಗ್ಬಿಟ್ಟು ಕೇಳೋದು, ಮೇಡಮ್ ಇದನ್ನು ಕೊಡಿ ಅಂತ. ಏಕೆಂದರೆ ನನಗೆ ಹಿಂದಿ ಅಷ್ಟು ಬರ್ತಿರಲಿಲ್ಲ, ನಾವು ಕರ್ನಾಟಕದವರು ನಾವು. ಹಾಗಾಗಿ ಅವರು ಭೂಟಾನ್ಗೆ ಹೋದರು. ಭೂಟಾನ್ಗೆ ಹೋಗಿ ಮೇಡಮ್ ಆ ಕಡೆಯಿಂದ ಬಂದು 3 ತಿಂಗಳವರೆಗೂ ಬರಲೇ ಇಲ್ಲ. ಅವರು ಆ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಬಂದರು. ಅಷ್ಟರೊಳಗಾಗಿ ನನಗೆ ಮಗು ಒಂದು ಆಭಾಷಣ ಆಗೋಯ್ತಲ್ಲೇ. ಅಲ್ಲೇ ಕ್ವಾರ್ಟರ್ಸಲ್ಲಿ ನಾನು ತೊಗೊಂಡೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು. ಅವಾಗ ಬಂದು ಅಯ್ಯೋ ನನ್ನ ಮಗು ಈ ಥರ ಆಯಿತು ಅಂತ. ಅವಾಗ ನನಗೆ ತೋರಿಸ್ಲಿಲ್ಲ ಮಗುನು.
ಅವ್ರಿಗೂ ತೋರಿಸ್ಲಿಲ್ಲ. ಅವರೇ ನಮ್ಮ ರೆಜಿಮೆಂಟ್ ಅವರೇ ಹೋಗ್ಬಿಟ್ಟು ಅದನ್ನು ಮಾಡಿಬಿಟ್ಟು ತಿರ್ಗಾ ಮತ್ತೆ ಸರಿ ಆಯಿತು ಸರ್ ಇದಾಗಿತ್ತು ಅಂತ ಹೇಳ್ಬಿಟ್ಟು ಮತ್ತೆ ಕ್ವಾರ್ಟರ್ಸಿಂದ ಮನೆಗೆ ಕಳಿಸ್ಕೊಟ್ರು. ಏನದು 2ನೇ ಮಗು ಸರ್ ಮೇಡಮ್ ನನಗೆ ಆ ಥರ ಆಗಿರೋದು. ಅವಾಗ ತುಂಬ ಕಷ್ಟ ಆಗಿಬಿಡ್ತು. ಇವಾಗ ಅಂದರೆ ಒಂದು ಪ್ರೆಗ್ನೆಂಟ್ ಆಯಿತು ಅಂದರೆ ಜೆಂಟ್ಸ್ ಆಗಲಿ ಮನೆಯವರಾಗಲಿ ತಾಯಿ ತಂದೆ ಆಗಲಿ ತುಂಬ ಭಾಳ ಕೇರ್ಫುಲ್ಲಾಗಿ ನೋಡ್ತಾರೆ. ಆವಾಗ ನಮ್ಮನ್ನು ನೋಡೋರೇ ಇಲ್ಲ. ಇದ್ರೂ ನಾವೇ ಸತ್ರು ನಾವೇ. ಏಕೆಂದರೆ ನಮಗೆ ಗಂಡನಲ್ಲಿ ನಾವು ಅವಲಂಬಿತರಾಗಿರ್ತೀವಿ. ಅದನ್ನು ನಾವು ಅವ್ರನ್ನೇ ಪಾಲಿಸಬೇಕು. ಅದರಲ್ಲಿ ಅವರು ಟ್ರೈನಿಂಗ್ ಅವರು ತಿಂಡಿಗೆ ಬರಬೇಕಾದ್ರೆ ಅವರು ಪಿಟಿ ಮುಗಿಸ್ಕೊಂಡು ಬರ್ತಾರೆ. ಬರೋ ಒಟ್ಟಿಗೆ ನಾವು ತಿಂಡಿ ರೆಡಿ ಮಾಡಿ ಅವ್ರು ಬೂಟ್ ಪಾಲಿಸ್ ಮಾಡಬೇಕು, ಬೆಲ್ಟ್ ಪಾಲಿಸ್ ಮಾಡಬೇಕು, ಬಟ್ಟೆಗಳ ಐರನ್ ಮಾಡಬೇಕು. ಅದೆಲ್ಲ ನಾನು ಮಾಡಿದ್ದೀನಿ. ನಮ್ಮ ಮನೆಯವ್ರ ಸೇವೆನೆಲ್ಲ ನಾನು ಮಾಡಿದ್ದೀನಿ. ಎಷ್ಟು ಖುಷಿ ಇದೆ, ಎಷ್ಟು ಹೌದು ಮೇಡಮ್. ಅವರಿಗೆ ಸಾಥ್ ಕೊಟ್ಟಿದ್ದೀನಿ ನಾನು. ಅವ್ರಿಗೆ ಏನೇ ಬೇಕಾದರೂ ಕಿಟ್ಟಲ್ಲಿ ಎಲ್ಲ ಅವ್ರಿಗೆ ಏನು ಐಟಮ್ ಇಡಬೇಕು ಅದೆಲ್ಲ ನಾನು ರೆಡಿ ಮಾಡ್ಕೊಡೋದು ಮೂಲಕ ನೀವು ಕೂಡ ದೇಶ ಸೇವೆ ಮಾಡಿದ್ದೀನಿ ಮೇಡಮ್. ಅವ್ರು ಕಾರ್ಮೆಂಟ್ಗೆ ಹೋಗ್ತಾ ಇತ್ತು, ಮಗುನೂ ನೋಡ್ಕೋಬೇಕು, ಪ್ರೆಗ್ನೆಂಟ್ ಇದ್ದೀನಿ, ಅವ್ರ ಸೇವೆನೂ ಮಾಡಬೇಕು, ಹೊರಗಡೆ ಭೂಟಾನಲ್ಲಿ ಇದ್ದಾರೆ. ಅದು ಬರಲಿಲ್ಲ ಅಂತ ನಾನು ಅವ್ರು ಹೇಳ್ತಿದ್ರು ಏನು ಯೋಚನೆ ಮಾಡ್ಕೊಡ್ದು. ಕನ್ನಡ ಬರಲ್ಲ, ಹಿಂದಿ ಬರಲ್ಲ, ಕನ್ನಡ ಮಾತಾಡಬೇಕು ಹುಡುಕಾಡ್ತಾ ಇದೆ. ಯಾರೂ ಕನ್ನಡದವ್ರು ಸಿಗಲಿಲ್ಲ ಏನೋ ಎಂತೋ ಅಂತ. ಆದರೂ ನಾನು ಹೊರಗಡೆ ಕ್ವಾರ್ಟರ್ಸಲ್ಲಿ ಯಾರಿಗೂ ಏನೋ ನನ್ನ ಕಷ್ಟ ಹೇಳ್ತಾ ಇರಲಿಲ್ಲ. ಮೇಡಮ್ ಬರೋರು CS ಹೆಂಗಸರು ಎಂತಿ ಬರೋರು ಏನಮ್ಮ ನಿನ್ನ ಕಷ್ಟ ಅಂತ ಕೇಳೋರು. ಆದ್ರೂ ಮೇಡಮ್ ಹತ್ರ ನನಗೆ ಕನ್ನಡ ಬರಲ್ಲಲ್ಲ. ಅವಾಗ ಅವರು ಅರ್ಥ ಮಾಡ್ಕೊಂಡು ನೋಡ್ಬಿಟ್ಟು ಏನಾದ್ರು ಬೇಕಿದೆ ಕಳಿಸ್ಕೊಡೋರು. ಅಷ್ಟು ಬಿಟ್ಟರೆ ಆ ಒಂದು ಇದರಲ್ಲಿ ನಾನು ತುಂಬ ಕಷ್ಟನೇ ಬಿದ್ದೀನಿ ಮೇಡಮ್. ಇವಾಗ ನನಗೆ ಸ್ವಲ್ಪ ಇವಾಗ ಇಲ್ಲದಕ್ಕೆ ಫೀಲ್ ಆಗ್ತಾ ಇದೆ. ನನ್ನ ಹೆಸರು ಶೈಲಜಾ ಅಂತ ಮೇಡಮ್. ನಮ್ಮ ಹಸ್ಬೆಂಡ್ ಹೆಸರು ಸುರೇಶ್ ಅಂತ. 26 ಮರಾಠಲ್ಲಿ ಕೆಲಸ ಮಾಡಿದರು. 2003 ನನಗೆ ಮದುವೆ ಆಯಿತು ಮೇಡಮ್. ನಮ್ಮ ಹಸ್ಬೆಂಡ್ ನಮ್ಮ ಅಪ್ಪ ನಾನು ಕೊಡಲ್ಲ, ಅವ್ರು ಮಿಲ್ಟ್ರಿಯಲ್ಲಿದ್ದಾರೆ. 2 ಇಯರ್ಸ್ ಸರ್ವಿಸ್ ಇತ್ತು. 2003 ಮದುವೆ ಮಾಡಿದ್ರು. 2006 ರಿಟೈರ್ಡ್ ಆಗ್ತಾ ಇದ್ದಾರೆ. ಆವಾಗ ಇಲ್ಲ ನೀವು ಮಾಡಲೇಬೇಕು, ಕೊಡಬೇಕು ಹೆಣ್ಣು ಅಂತ ಅಂದರು. ಇಲ್ಲ ನೀನು ವಾಪಸ್ ಬರ್ತೀಯಾ ಇಲ್ವಾ ಅಂತ ಗೊತ್ತಿಲ್ಲ, ನಾನು ಕೊಡಲ್ಲ ಅಂತ. ಇಲ್ಲ ನಾನು ಬರ್ತೀನಿ ನೀವು ಕೊಡಿಯಪ್ಪ ಅಂತ ಜಗಳ ಮಾಡಿ ಮದುವೆ ಮಾಡ್ಕೊಂಡ್ರು ಮೇಡಮ್. 2004 ಜಮ್ಮು ಕಾಶ್ಮೀರಲ್ಲಿ ಹಾಕಿದ್ದಾರೆ. ಕಾಲು ಮುರ್ಕೊಂಡು ಬಂದರು ಮೇಡಮ್. ಕಾಲು ಮುರ್ಕೊಂಡು ಬರ್ತಾ ಇದ್ದಾರೆ. ಆವಾಗನೇ ಅವ್ರಿಗೂ ಇದ್ದಾರೆ ಅಂತ ನನ್ನನ್ನು ಕೆಲ್ಸಕ್ಕೆ ಕಳಿಸ್ಬಿಟ್ರು. ನೀನು TV ನೋಡ್ಕೊಂಡು ಅಳ್ತಾ ಇರ್ತೀಯ ಅಂತ ನಮ್ಮ ಅತ್ತೆ ಪ್ರೆಷರ್ ಮಾಡಿ ಕಳಿಸಿದ್ದಾರೆ ಕೆಲಸಕ್ಕೆ. ನೋಡಬಾರ್ದು, ಅವ್ನು ಬರ್ತಾನೆ, ನೀನು ಹೋಗು ಧೈರ್ಯ. ಆ ಧೈರ್ಯ ತುಂಬಿಸಿ ಕಳಿಸಿ ನನ್ನ ಮದುವೆ ಮಾಡಿಸಿದ್ರು. ಯಾಕೆಂದರೆ